ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಕ್ರಿಸ್ಟಿಯಾನೋ ರೊನಾಲ್ಡೋ ಎಂದರೆ ಯಾರಿಗೂ ಗೊತ್ತಿಲ್ಲ. ಜಗತ್ತಿನಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಹೆಸರನ್ನ ಕೇಳದವರೇ ಇಲ್ಲ. ಫುಟ್ಬಾಲ್ ಜಗತ್ತಿನ ದೇವರು, ಜಗತ್ತಿನಲ್ಲಿ ದೊಡ್ಡ ಸೆಲೆಬ್ರಿಟಿ. ಇನ್ಸ್ಟಾಗ್ರಾಂನಲ್ಲೂ ಕೂಡ 600ಕ್ಕೂ ಹೆಚ್ಚು ಮಿಲಿಯನ್ ಫಾಲೋವರ್ಸ್ ಗಳನ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಹೊಂದಿದ್ದಾರೆ. ಮತ್ತು 2026 ಫಿಫಾ ವಿಶ್ವಕಪ್ನಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಹೆಸರು ತುಂಬಾ ಫೇಮಸ್ ಆಗಿದೆ. ಯಾಕಂತಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ದೇಹವು ವೈರಲ್ ಆಗಿರುವ ವಿಡಿಯೋಗಳಲ್ಲಿ ನೋಡಿ ಜನರು ಅವರ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. 41ರ ವಯಸ್ಸಲ್ಲೂ 20ರ ವಯಸ್ಸಿನಂತೆ ಕಾಣುವ ಕ್ರಿಸ್ಟಿಯಾನೋ ರೊನಾಲ್ಡೋ. ಹೌದು, ಅವರಿಗೆ ಈಗ ವಯಸ್ಸು 41, ಆದರೆ ಅವರು ನೋಡುವುದಕ್ಕೆ 20 ವಯಸ್ಸಿನ ರೀತಿ ಕಾಣುತ್ತಾರೆ. ಅವರ ದೇಹದಲ್ಲಿನ ಮಸಲ್ಗಳು, ಸ್ನಾಯುಗಳು ಮತ್ತು ಅವರ ದೇಹದಲ್ಲಿನ ಮೂಳೆಗಳ ಫ್ಲೆಕ್ಸಿಬಿಲಿಟಿಯನ್ನ ನೋಡಿ ತಜ್ಞರು ಕೂಡ ಶಾಕ್ ಆಗಿದ್ದಾರೆ. 41ರ ವಯಸ್ಸಿನಲ್ಲೂ ಸೂಪರ್ ಆಬ್ಸ್ ಹೊಂದಿರುವ ಕ್ರಿಸ್ಟಿಯಾನೋ ರೊನಾಲ್ಡೋ ತಮ್ಮ 41ನೇ ವಯಸ್ಸಲ್ಲೂ ಉತ್ತಮ ಮೈಕಟ್ಟು ಆಬ್ಸ್ ಅನ್ನು ಹೊಂದಿದ್ದಾರೆ. ಅವರ ಫಿಟ್ನೆಸ್ ಸೀಕ್ರೆಟ್ ಏನು, ಯಾವ ರೀತಿ ಅವರು ತಮ್ಮ ದೇಹವನ್ನ ಕಾಪಾಡಿಕೊಳ್ಳುತ್ತಾರೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಫಿಫಾ ವಿಶ್ವಕಪ್ 2026 ಪೂರ್ಣ ಸ್ವಿಂಗ್ನಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ತಮ್ಮ ಫುಟ್ಬಾಲ್ ಕೌಶಲ್ಯಗಳಿಗೆ ಮಾತ್ರವಲ್ಲದೆ ತನ್ನ ಪ್ರಭಾವಶಾಲಿ ಮೈಕಟ್ಟಿನಿಂದ ಜನರ ಗಮನವನ್ನು ಸೆಳೆಯುತ್ತಿದ್ದಾರೆ. 41ನೇ ವಯಸ್ಸಿನಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಆಬ್ಸ್ ಮತ್ತು ನೇರ ಸ್ನಾಯುವಿನ ಚೌಕಟ್ಟು ಅಭಿಮಾನಿಗಳು ಮತ್ತು ಫಿಟ್ನೆಸ್ ಉತ್ಸಾಹಿಗಳಲ್ಲಿ ಪ್ರಮುಖ ಚರ್ಚೆಯ ಭಾಗವಾಗಿದೆ. ಪೋರ್ಚುಗೀಸ್ ಸೂಪರ್ ಸ್ಟಾರ್ 20 ವರ್ಷಗಳಿಂದ ಆಟದ ಅಗ್ರಸ್ಥಾನದಲ್ಲಿದ್ದಾರೆ. ರೊನಾಲ್ಡೋ ಅವರ ನಂಬಲಾಗದ ದೇಹವು ವರ್ಷಗಳ ಕಠಿಣ ಪರಿಶ್ರಮ, ವ್ಯವಸ್ಥಿತ ತರಬೇತಿ, ಉತ್ತಮ ನಿದ್ರೆ ಮತ್ತು ಯೋಜಿತ ಆಹಾರದಿಂದಲೇ ಇದು ಸಾಧ್ಯ ಎನ್ನುತ್ತಾರೆ ತಜ್ಞರು. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಫಿಟ್ನೆಸ್ ರಹಸ್ಯ. ರೊನಾಲ್ಡೋ ಅವರ ವ್ಯಾಯಾಮದ ಕಟ್ಟುಪಾಡು, ಶಕ್ತಿ ತರಬೇತಿ, ಕಾರ್ಡಿಯೋ ವ್ಯಾಯಾಮ, ಚುರುಕುತನದ ಜೀವನ ಕ್ರಮಗಳು ಮತ್ತು ವಿಶ್ರಾಂತಿ ಅವಧಿಗಳನ್ನ ಒಳಗೊಂಡಿರುತ್ತೆ. ಇದು ಗರಿಷ್ಠ ಕಾರ್ಯಕ್ಷಮತೆಯನ್ನ ಕಾಪಾಡಿಕೊಳ್ಳಲು ಸಹಾಯವನ್ನ ಅವರಿಗೆ ಮಾಡುತ್ತೆ. ಫುಟ್ಬಾಲ್ ಐಕಾನ್ ವಾರದಲ್ಲಿ ಹಲವಾರು ಬಾರಿ ವ್ಯಾಯಾಮ ಮಾಡುತ್ತದೆ ಮತ್ತು ವಿವಿಧ ಸ್ನಾಯು ಗುಂಪುಗಳ ಗುರಿಯಾಗಿಸುತ್ತದೆ ಮತ್ತು ಹೆಚ್ಚಿನ ತೀವ್ರತೆಯ ಮಧ್ಯಂತರ ತರಬೇತಿಯನ್ನ ಕೂಡ ಇದು ಸೇರಿಸುತ್ತೆ. ಈ ತೀವ್ರವಾದ ವ್ಯಾಯಾಮಗಳು ಸಹಿಷ್ಣುತೆಯನ್ನ ಹೆಚ್ಚಿಸುತ್ತೆ ಮತ್ತು ಕ್ಯಾಲರಿಗಳನ್ನ ಹೆಚ್ಚಾಗಿ ಬರ್ನ್ ಮಾಡುತ್ತದೆ ಮತ್ತು ಬಾಡಿಯಲ್ಲಿನ ಮಸಲ್ಗಳನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಹೆಚ್ಚುವರಿಯಾಗಿ ಬೆಂಚ್ಗಳು, ಕ್ರಂಚ್ಗಳು, ಲೆಗ್ ರೈಸ್ಗಳು ಮತ್ತು ಸ್ಟೆಬಿಲಿಟಿ ವರ್ಕೌಟ್ಗಳಂತಹ ಶಕ್ತಿ ವ್ಯಾಯಾಮಗಳು ಅವರ ಫಿಟ್ನೆಸ್ ದಿನಚರಿಯ ಪ್ರಮುಖ ಭಾಗವಾಗಿವೆ ಮತ್ತು ಹೊಟ್ಟೆಯ ಮಸಲ್ಗಳು, ಸಿಕ್ಸ್ ಪ್ಯಾಕ್ ಗಳನ್ನ ನಿರ್ಮಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಹೊಟ್ಟೆಯ ಮೇಲೆ ಸಿಕ್ಸ್ ಪ್ಯಾಕ್ ಗಳ ನಿಯಮಿತ ವ್ಯಾಯಾಮ. 41ನೇ ವಯಸ್ಸಿನಲ್ಲಿ ಹೊಟ್ಟೆಯ ಮಸಲ್ಗಳು ಸಮತೋಲಿತ ಆಹಾರದೊಂದಿಗೆ ಹೊಟ್ಟೆಯ ಸ್ನಾಯುಗಳ ನಿಯಮಿತ ವ್ಯಾಯಾಮ ಕೂಡ ಬಹಳ ಮುಖ್ಯ ಮತ್ತು ಶಕ್ತಿ ತರಬೇತಿ, ಕೋರ್ ವರ್ಕೌಟ್ಗಳು ಮತ್ತು ಕಾರ್ಡಿಯೋಗಳ ಸಂಯೋಜನೆಯು ಈ ಹೊಟ್ಟೆಯ ಮೇಲೆ ಕೊಬ್ಬನ್ನ ಕಡಿಮೆ ಮಾಡಲು ಮತ್ತು ಮಸಲ್ಗಳನ್ನ ವ್ಯಾಖ್ಯಾನವನ್ನ ನಿರ್ಮಿಸಲು ಇದು ಸಹಾಯ ಮಾಡುತ್ತೆ. ಆದ್ದರಿಂದ ಪ್ರ್ಯಾಂಕ್ಗಳು, ಕ್ರಂಚಸ್, ಲೆಗ್ ರೈಸ್ಗಳು ಮತ್ತು ಸ್ಕ್ವಾಟ್ಗಳು, ಪುಷಪ್ಗಳು ಮತ್ತು ಚುರುಕಾದ ನಡಿಗೆ ಅಥವಾ ಓಟದಂತಹ ನಿಧಾನವಾಗಿ ಓಡುವುದು, ಈ ವ್ಯಾಯಾಮವನ್ನ ವಾರಕ್ಕೆ ಕನಿಷ್ಠ 4ರಿಂದ 5 ಬಾರಿ ಸ್ಥಿರವಾಗಿ ಮಾಡಬೇಕು. ಏಕೆಂದರೆ ಸ್ನಾಯುಗಳ ನಷ್ಟವು ವಯಸ್ಸಿಗೆ ತಕ್ಕಂತೆ ಹೆಚ್ಚಾಗುತ್ತದೆ ಮತ್ತು ಶಕ್ತಿ ತರಬೇತಿಯು ಚಯಾಪಚಯವನ್ನ ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ ಮತ್ತು ಹೊಟ್ಟೆಯ ಪ್ರದೇಶವನ್ನ ದೃಢವಾಗಿಸುತ್ತೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ತರಬೇತಿ ದಿನಚರಿಗಳು ಮತ್ತು ಕಾರ್ಯಕ್ಷಮತೆಯ ಬಗ್ಗೆ ಆಗಾಗ್ಗೆ ಜನರು ಮಾತನಾಡಿಕೊಳ್ಳುತ್ತಾರೆ ಮತ್ತು ಇದರ ಬಗ್ಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಕೂಡ ಹಲವಾರು ಬಾರಿ ತಮ್ಮ ಇಂಟರ್ವ್ಯೂನಲ್ಲಿ ಹೇಳುತ್ತಾರೆ. ಫುಟ್ಬಾಲ್ ಐಕಾನ್ ಹಲವಾರು ಸಂದರ್ಭಗಳಲ್ಲಿ ಉತ್ತಮ ನಿದ್ರೆಯ ಮಹತ್ವವನ್ನ ಮಾಧ್ಯಮಗಳಿಗೆ ಪದೇ ಪದೇ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಹೇಳುತ್ತಾರೆ. ನಿದ್ರೆಯು ಹಾರ್ಮೋನುಗಳ ಸರಿಯಾದ ನಿಯಂತ್ರಣ, ಸ್ನಾಯುವಿನ ಚೇತರಿಕೆ, ಅರಿವಿನ ಕಾರ್ಯ ಮತ್ತು ಗಾಯದ ತಡೆಗಟ್ಟುವಿಕೆ ಅನುವು ಮಾಡಿಕೊಡುತ್ತದೆ. ಸ್ಟ್ರೆಚಿಂಗ್, ಮೊಬಿಲಿಟಿ ಮತ್ತು ಕೆಲಸ ಮತ್ತು ತಣ್ಣೀರು ಚಿಕಿತ್ಸೆ ಮುಂತಾದ ಇತರ ಚೇತರಿಕೆ ವಿಧಾನಗಳು ಸಹ ಅವರ ಉನ್ನತ ಮಟ್ಟದ ಕ್ರೀಡಾ ಪ್ರದರ್ಶನದೊಂದಿಗೆ ಸಂಬಂಧವನ್ನ ಹೊಂದಿವೆ. ನಾವು ಜೀವನ ಶೈಲಿಯ ಬಗ್ಗೆಯೂ ಗಮನವನ್ನ ಹರಿಸಬೇಕಾಗುತ್ತೆ. ಜೀವನ ಶೈಲಿಯ ಅಭ್ಯಾಸಗಳು ಸಹ ದೊಡ್ಡ ಪಾತ್ರವನ್ನ ವಹಿಸುತ್ತವೆ. ಆದ್ದರಿಂದ 7ರಿಂದ 8 ಗಂಟೆಗಳ ಗುಣಮಟ್ಟದ ನಿದ್ರೆಯನ್ನ ಪ್ರತಿದಿನ ಪಡೆಯುವುದು ತುಂಬಾ ಅಗತ್ಯ. ಯೋಗ ಅಥವಾ ಧ್ಯಾನದ ಮೂಲಕ ಒತ್ತಡವನ್ನ ನಿರ್ವಹಿಸುವುದು, ಧೂಮಪಾನವನ್ನ ತಪ್ಪಿಸುವುದು ಮತ್ತು ದೀರ್ಘಾವಧಿಯ ಕುಳಿತುಕೊಳ್ಳುವಿಕೆಯನ್ನ ಸಮಯವನ್ನ ಕೂಡ ಕಡಿಮೆ ಮಾಡುವ ಮೂಲಕ ದಿನವಿಡೀ ದೈಹಿಕವಾಗಿ ಸಕ್ರಿಯವಾಗಿರುವುದು
ಮತ್ತು ಹೊಟ್ಟೆಯ ಸುತ್ತ ಕೊಬ್ಬಿನ ನಿಯಂತ್ರಣವನ್ನ ಗಮನಾರ್ಹವಾಗಿ ಇದು ಸುಧಾರಿಸುತ್ತೆ. ಸ್ಥಿರತೆಯು ಕೂಡ ಪ್ರಮುಖ ಅಂಶವಾಗಿದೆ. ಏಕೆಂದರೆ ಹೊಟ್ಟೆಯ ಹೊಟ್ಟೆಯು ಕೆಲವೇ ದಿನಗಳಲ್ಲಿ ನಿರ್ಮಿಸಲ್ಪಡುವುದಲ್ಲ. ಹೊಟ್ಟೆಯ ಮೇಲಿನ ಕೊಬ್ಬು ಇದು ಕೆಲವೇ ದಿನಗಳಲ್ಲಿ ಹೆಚ್ಚಾಗುವುದಲ್ಲ. ಆದರೆ ದೀರ್ಘಾವಧಿಯ ಶಿಸ್ತು, ಆರೋಗ್ಯಕರ ದೈನಂದಿನ ಆಯ್ಕೆಗಳು ಮತ್ತು ಫಿಟ್ನೆಸ್ ಮತ್ತು ಒಟ್ಟಾರೆ ಯೋಗಕ್ಷೇಮ ಎರಡನ್ನು ಬೆಂಬಲಿಸುವ ಸಮತೋಲಿತ ದಿನಚರಿಯ ಮೂಲಕ ನಿರ್ವಹಿಸಲ್ಪಡುತ್ತದೆ. ಇದರಿಂದ ನೀವು ಹೊಟ್ಟೆಯ ಮೇಲಿನ ಕೊಬ್ಬನ್ನ ಕೂಡ ಕಡಿಮೆ ಮಾಡಬಹುದು. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಕೂಡ ಇದೇ ರೀತಿ ಫಾಲೋ ಮಾಡುತ್ತಾರೆ. ದೇಹಕ್ಕೆ ಪ್ರತಿದಿನ ಪೋಷಕಾಂಶಗಳು ಕೂಡ ತುಂಬಾ ಮುಖ್ಯವಾಗಿವೆ ಎನ್ನುತ್ತಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ರೊನಾಲ್ಡೋ ಅವರು ಹೆಚ್ಚಿನ ಪ್ರೋಟೀನ್ ಆಹಾರ ಮತ್ತು ನೇರ ಮಾಂಸ, ಮೀನು, ಮೊಟ್ಟೆಗಳು ಮತ್ತು ಇತರ ಪ್ರೋಟೀನ್ ಭರಿತ ಆಹಾರಗಳನ್ನು ಸೇವಿಸುವುದಕ್ಕೆ ಇವರು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಪ್ರಸಿದ್ಧರಾಗಿದ್ದಾರೆ. ಸಂಪೂರ್ಣ ಆಹಾರಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ಅದು ಅವರಿಗೆ ದೀರ್ಘಾವಧಿಯ ಶಕ್ತಿಯನ್ನ ನೀಡುತ್ತದೆ ಮತ್ತು ತರಬೇತಿಯ ನಂತರ ಚೇತರಿಸಿಕೊಳ್ಳಲು ಇವರಿಗೆ ಸಹಾಯವನ್ನು ಕೂಡ ಮಾಡುತ್ತೆ. ಅವರ ದಿನಚರಿಯ ಮತ್ತೊಂದು ಪ್ರಮುಖ ಭಾಗವೆಂದರೆ ಹೈಡ್ರೀಕರಿಸುವುದು. ಸಾಕಷ್ಟು ಜಲ ಸಂಚಲನವು ಮಸಲ್ಗಳ ಸ್ನಾಯುವಿನ ಕಾರ್ಯ ಮತ್ತು ಚೇತರಿಕೆ ಮತ್ತು ಅಥ್ಲೆಟಿಕ್ ಕಾರ್ಯಕ್ಷಮತೆಯನ್ನ ಬೆಂಬಲಿಸಲು ಹೆಚ್ಚಿಸಲು ಹಲವಾರು ಉದ್ದೇಶಗಳನ್ನ ಪೂರೈಸುತ್ತೆ. ಇದು ಕೂಡ ಅವರ ಅತ್ಯುತ್ತಮವಾದ ದಿನಚರಿಯ ಒಂದು ರೂಟೀನ್ ಅಂತ ಹೇಳಬಹುದು. ಮತ್ತು ತಜ್ಞರು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ 41ನೇ ವಯಸ್ಸಿನ ಈ ಮೈಕಟ್ಟನ್ನ, ಈ ದೇಹವನ್ನ ನೋಡಿ ಏನ್ ಹೇಳ್ತಾರೆ ಗೊತ್ತಾ? ರೊನಾಲ್ಡೋ ಅವರ ಮೈಕಟ್ಟು ಪ್ರಭಾವಶಾಲಿಯಾಗಿದೆ. ಜೆನೆಟಿಕ್ಸ್, ಜೀವನ ಶೈಲಿ ಮತ್ತು ವೃತ್ತಿಪರ ತರಬೇತಿಯು ದೇಹದ ಸಂಯೋಜನೆಯನ್ನ ನಿರ್ಧರಿಸುವಲ್ಲಿ ಒಂದು ಪಾತ್ರವನ್ನ ವಹಿಸುತ್ತೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. 41ನೇ ವಯಸ್ಸಿನಲ್ಲೂ ಆಬ್ಸ್ ಅನ್ನ ಮೇಂಟೈನ್ ಮಾಡಲು ದೀರ್ಘಾವಧಿಯ ಬದ್ಧತೆ, ಸಾಕಷ್ಟು ಚೇತರಿಕೆ ಮತ್ತು ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಅಗತ್ಯವಿದೆ ಎನ್ನುತ್ತಾರೆ ತಜ್ಞರು.